ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಮನೆ ಮೇಲೆ ಹಾದು ಹೋದ 11 ಕೆಎವಿ ಎಸ್ಟಿ ಲೈನ್ ಜೀವ ಕೈಯಲ್ಲಿ ಹಿಡಿದು ಬದುಕುತ್ತಿರುವ ಕುಟುಂಬಗಳು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾಳನೂರ ಗ್ರಾಮದ ದಲಿತ ಕಾಲೋನಿಯಲ್ಲಿ 11 ಕೆವಿಎಟಿಸಿ ಮುಖ್ಯ ಲೈನ್ ಹಾದು ಹೋಗಿದ್ದು ಮನೆ ಮೇಲೆ ಕೈಗೆ ಎಟುಕುವಂತಿದೆ. ಹುಣಸಗಿ ಕೆಇಬಿ ಅಧಿಕಾರಿಗಳಿಗೆ ಲೈನ್ ತೆರವುಗೊಳಿಸಲು ದೂರು ಕೊಟ್ಟರೂ ಸ್ಪಂದಿಸುತ್ತಿಲ್ಲ ಅಂತ ಗ್ರಾಮಸ್ಥರು ದೂರ್ತಿದ್ದಾರೆ. ಪುಟ್ಟ ಮಗುವೊಂದು ಮನೆ ಮೇಲೆ ಹೋದಾಗ ಲೈನ್ ತಟ್ಟಿದ್ದು ಇನ್ನು ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮನೆಗಳ ಮೇಲೆ ಹಾದು ಹೋಗಿರುವ 11 ಕೆಇಟಿಸಿ ಮುಖ್ಯ ಲೈನ್ಗಳನ್ನ ತೆರವುಗೊಳಿಸಿ ಬಡವರ ಜೀವ ಉಳಿಸಬೇಕಾಗಿ ನಮ್ಮ ವಾಹಿನಿಯ ಕಳಕಳಿಯ ಮನವಿ. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. पंचायती कोटा ಏವಾ ಕಡೆ ಹೋಗ್ಬೇಡ. ಮಾತಾಡು. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಮಾಳನೂರು ಅಂಬೇಡ್ಕರ್ ನಗರದಲ್ಲಿ ಸುಮಾರು ಒಂದು 4-5 ಮನೆಗಳ ಎಸ್ಟಿ ಲೈನ್ ಹಾದು ಹೋಗಿದೆ. ಇದು ಸಣ್ಣ ಪುಟ್ಟ ಮಕ್ಕಳಿಗೆ ಕೈಗೆ ಅಂತರದಲ್ಲಿದೆ. ಮೊನ್ನೆ ನಮ್ಮ ಅಣ್ಣನ ಮಗನಾದ ಪ್ರತೀಕ್ ಅವನು ಆಟ ಆಡುವಾಗ ಕೈಗೆ ವಿದ್ಯುತ್ ಸ್ಪರ್ಶಿಸಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅವನಿಗೆ ದವಾಖಾನೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಆಗ ಆರಾಮಾಗಿದ್ದಾನೆ. ಸಂಬಂಧಪಟ್ಟ ಜಸ್ಕಾಂ ಅಧಿಕಾರಿಗಳಿಗೆ AEE ಸೆಕ್ಷನ್ ಆಫೀಸರು ಮತ್ತು AEE ಅವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿ ನಮಗೆ ದೂರವಾಣಿಗಾಗುವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗಾಗಿ ಬೇರೆ ಕಡೆ ಸ್ಥಳಾಂತರಿಸಬೇಕೆಂದು ಮುಂದೆ ಸಂಭವಿಸಬಹುದಾದ ಅನಾಹುತಗಳನ್ನು ತಡೆಗಟ್ಟಿ ಈ ಲೈನನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.